ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಶ್ರೇಷ್ಠ. ನಾನು 9ನೇ ತರಗತಿಯಲ್ಲಿ ಸ್ವತಂತ್ರ ಪಬ್ಲಿಕ್ ಸ್ಕೂಲ್ ಶಾಲೆಯಲ್ಲಿ ಓದ್ತೀನಿ. ಇಂದು ನಾನು ಮಧ್ವಾಚಾರ್ಯ ಕಿರು ಪರಿಚಯ ನೀಡಲು ಬಯಸುತ್ತಿದ್ದೀನಿ. ಮಧ್ವಾಚಾರ್ಯ ಶ್ರೀ ಮಧ್ವಾಚಾರ್ಯರು ಭಾರತೀಯ ತತ್ವಶಾಸ್ತ್ರ ಇತಿಹಾಸದಲ್ಲಿ ಬಹಳ ಪ್ರಮುಖವಾದ ವ್ಯಕ್ತಿ. ಅವರು ವೈದ್ಯಕೀಯ ಸಂಪ್ರದಾಯದಲ್ಲೊಂದಾದ ದೈವತ್ವ ಸಿದ್ಧಾಂತ ಸ್ಥಾಪಕರು. ಮಧ್ವಾಚಾರ್ಯರು ಕರ್ನಾಟಕದ ಉಡುಪಿ ಜಿಲ್ಲೆಯ ಬಳಿ ಇರುವ ಪಜಕ ಕ್ಷೇತ್ರದಲ್ಲಿ 13ನೇ ಶತಮಾನದಲ್ಲಿ ಜನಿಸಿದರು. ಇವರ ಮೂಲತಃ ಹೆಸರು ವಾಸುದೇವ. ಇವರ ಗುರುಗಳು ಅಚ್ಯುತ ಪ್ರೇಕ್ಷಕರು. ಮಧ್ವಾಚಾರ್ಯರು ಪ್ರತಿಪಾದಿಸಿದ ತತ್ವಗಳೇ ದೈವತ್ವ ಸಿದ್ಧಾಂತಗಳು. ಈ ಸಿದ್ಧಾಂತಗಳು ಅದ್ವೈತ ಮತ್ತು ವಿಶಿಷ್ಟಾದ್ವೈತ ಸಿದ್ಧಾಂತಗಳಿಗೆ ಭಿನ್ನವಾಗಿದೆ. ದ್ವೈತ ಎಂದರೆ ಎರಡು, ದೇವರು ಮತ್ತು ಜೀವ ಬೇರೆ ಬೇರೆ, ಭಗವಂತ ಮತ್ತು ಜೀವ ಬೇರೆ ಬೇರೆ ಸತ್ಯಾಂಶಗಳು. ಅವು ಎಂದಿಗೂ ಒಂದಾಗಲು ಆಗುವುದಿಲ್ಲ. ಮಧ್ವಾಚಾರ್ಯರು ಜಗತ್ತಿನಲ್ಲಿ 5 ಬೇರೆ ಬೇರೆ ಭಿನ್ನವನ್ನು ಗುರುತಿಸಿದ್ದಾರೆ. ಜೀವ ಮತ್ತು ದೇವರು, ದೇವರು ಮತ್ತು ಜಡವಸ್ತು, ಜೀವ ಮತ್ತು ಜಡವಸ್ತು, ಒಂದು ಜೀವ ಮತ್ತು ಮತ್ತೊಂದು ಜೀವ, ಒಂದು ಜಡವಸ್ತು ಮತ್ತು ಮತ್ತೊಂದು ಜಡವಸ್ತು. ಮಧ್ವಾಚಾರ್ಯರು ಪ್ರತಿಪಾದಿಸಿದ ತತ್ವದಲ್ಲಿ ಹೇಳುವುದೇನೆಂದರೆ, ನಾವಿರುವ ಜಗತ್ತು ಸುಳ್ಳಲ್ಲ, ಸತ್ಯ ಮತ್ತು ವಾಸ್ತವ. ದೇವರ ಅನುಗ್ರಹದಿಂದ ಮಾತ್ರ ಮೋಕ್ಷ ಸಾಧ್ಯ. ಭಕ್ತಿಯೇ ಮೋಕ್ಷಕ್ಕೆ ಮೂಲ ಮಾರ್ಗವಾಗಿದೆ. ಮಧ್ವಾಚಾರ್ಯರು 37ಕ್ಕಿಂತ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಅವುಗಳನ್ನು ಸರ್ವ ಮೂಲ ಗ್ರಂಥಗಳೆಂದು ಕರೆಯುತ್ತಾರೆ. ಇವುಗಳಲ್ಲಿ ಪ್ರಮುಖವಾದವು ಬ್ರಹ್ಮ ಸ್ತೋತ್ರ ಭಾಷ್ಯ, ಬ್ರಹ್ಮ ಸ್ತೋತ್ರಗಳಿಗೆ ಬರೆದ ಕಾವ್ಯಾಂಕ, ಗೀತಾ ಭಾಷ್ಯ, ಭಗವದ್ಗೀತೆಗೆ ಬರೆದ ವ್ಯಾಖ್ಯಾಂಕ. ಮಧ್ವಾಚಾರ್ಯರು ಕರ್ನಾಟಕದಲ್ಲಿ ಶ್ರೀಕೃಷ್ಣ ಮಠವನ್ನು ಸ್ಥಾಪಿಸಿದರು. ಅವರು ತಮ್ಮ ಶ್ರೀಕೃಷ್ಣನನ್ನು ಮತ್ತು ತಾವು ಪ್ರತಿಪಾದಿಸಿದ ತತ್ವಗಳನ್ನು ಸಾರಲು ಆ ಮಠದ ಸುತ್ತಲೂ ಅಷ್ಟಮಠಗಳನ್ನು ಸ್ಥಾಪಿಸಿದರು. ಇಂದಿಗೂ ಈ ಮಠಗಳು ಅವರು ಪ್ರತಿಪಾದಿತ ತತ್ವಗಳನ್ನು ಪಾಲಿಸುತ್ತಿದೆ. ಇಂದಿಗೂ ಮಧ್ವಾಚಾರ್ಯರು ಪ್ರತಿಪಾದಿಸಿದ ತತ್ವಗಳು ಲಕ್ಷಾಂತರ ಜನರಿಗೆ ಉಪಯೋಗ ಆಗುತ್ತಿದೆ ಎಂದು ಹೇಳುತ್ತಾ ನಾನು ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದ. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಶ್ರೇಷ್ಠ. ನಾನು 9ನೇ ತರಗತಿಯಲ್ಲಿ ಸ್ವತಂತ್ರ ಪಬ್ಲಿಕ್ ಸ್ಕೂಲ್ ಶಾಲೆಯಲ್ಲಿ ಓದ್ತೀನಿ. ಇಂದು ನಾನು ಮಧ್ವಾಚಾರ್ಯ ಕಿರು ಪರಿಚಯ ನೀಡಲು ಬಯಸುತ್ತಿದ್ದೀನಿ. ಮಧ್ವಾಚಾರ್ಯ ಶ್ರೀ ಮಧ್ವಾಚಾರ್ಯರು ಭಾರತೀಯ ತತ್ವಶಾಸ್ತ್ರ ಇತಿಹಾಸದಲ್ಲಿ ಬಹಳ ಪ್ರಮುಖವಾದ ವ್ಯಕ್ತಿ. ಅವರು ವೈದ್ಯಕೀಯ ಸಂಪ್ರದಾಯದಲ್ಲೊಂದಾದ ದೈವತ್ವ ಸಿದ್ಧಾಂತ ಸ್ಥಾಪಕರು. ಮಧ್ವಾಚಾರ್ಯರು ಕರ್ನಾಟಕದ ಉಡುಪಿ ಜಿಲ್ಲೆಯ ಬಳಿ ಇರುವ ಪಜಕ ಕ್ಷೇತ್ರದಲ್ಲಿ 13ನೇ ಶತಮಾನದಲ್ಲಿ ಜನಿಸಿದರು. ಇವರ ಮೂಲತಃ ಹೆಸರು ವಾಸುದೇವ.